ನಾನು ಎಲ್ಲಿಂದ ಶುರು ಮಾಡಲಿ? ಉಪಾಧ್ಯಕ್ಷರು ಏನಂದರೆ ಭಾಳಷ್ಟು ಜನಕ್ಕೆ ಸುಮ್ಮನೆ ನಮಗೊಂದು ತಪ್ಪು ಭಾವನೆ ಇರುತ್ತೆ. ಒಂದು ಸಕ್ಸಸ್ಫುಲ್ ಫ್ರಾಂಚೈಸಿನ ಇಟ್ಕೊಂಡು ಇನ್ನೊಂದು ಸಿನಿಮಾ ಮಾಡಿದ ತಕ್ಷಣ ಅದರ ಸಕ್ಸಸ್ಸು ಮತ್ತು ಈಸಿ ಆಗಿಬಿಡುತ್ತೆ ಅಂತ ಅನ್ನೋದು ತಪ್ಪು. ಆ್ಯಕ್ಚುಲಿ ಭಾಳ ಜವಾಬ್ದಾರಿ, ತುಂಬ ಭಾರ ಹೆಗಲ ಮೇಲೆ. ನಿಜಕ್ಕೂ ಅದೆಷ್ಟು ಭಾರ ಇತ್ತು ಅಂತ ಇಲ್ಲಿರೋ ಹೆಗಲುಗಳಿಗೇ ಚೆನ್ನಾಗಿ ಗೊತ್ತು. ನಂಗೆ ತುಂಬ ಚೆನ್ನಾಗಿ ಗೊತ್ತಿರಿ. ಈ ಕ್ಯಾರೆಕ್ಟರ್ ಇದೆಯಲ್ಲ, ನೀವು ಉಪಾಧ್ಯಕ್ಷ ಫಸ್ಟಲ್ಲಿ ಏನು ನೋಡಿದ್ದೀರಾ, ನಿಜವಾಗ್ಲೂ ಆ್ಯಕ್ಚುಲಿ ಇವರು ಇದೆ. ತುಂಬ ಈಸಿ ಗೋಯಿಂಗು, ಭಾಳ ಲೈಟಾಗಿ ತೊಗೊಳ್ಳೋವಂಥದ್ದು, ಇನ್ನೋಸೆನ್ಸು ಎಲ್ಲನೂ. ಫಸ್ಟ್ ಟೈಮ್ ನಾನು ಚಿಕ್ಕಣ್ಣ ತುಂಬ ಸೀರಿಯಸ್ ಆಗಿದ್ದು ನೋಡಿದ್ದು, ಟೆನ್ಷನ್ ಆಗಿದ್ದನ್ನು ನೋಡಿದ್ದು, ಭಯ ಪಟ್ಟಿದ್ದನ್ನು ನೋಡಿದ್ದು ಭಾಳ. ಏನಕ್ಕಂದರೆ ಈ ಮೂರು ಇದೆಯಲ್ಲ, ಇದು ಈ ಸಿನಿಮಾ ಮೇಲೆ ಇವ್ರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಅನ್ನೋದರ ಸಂಕೇತ. ಅದು ಭಯ ಆಗಲಿ, ಟೆನ್ಷನ್ ಆಗಲಿ ಎಷ್ಟು ಕೊಟ್ಟಿದ್ದಾರೆ ಅಂತಂತಂದರೆ ಚಿಕ್ಕಣ್ಣ ಹಿಂಗೆ ಅಂತ ಅನ್ನೋದಕ್ಕೆ ನಮಗೊಂದು ಇಷ್ಟು ಕಾಣಿಸುತ್ತೆ. ಫಸ್ಟ್ ಟೈಮ್ ಚಿಕ್ಕಣ್ಣ ಅಷ್ಟು ಅದ್ಭುತವಾಗಿ ಡ್ಯಾನ್ಸ್ ಮಾಡಿರೋದು ನೋಡಿರೋದು ನಾನು. ಅದ್ರ ಹಿಂದೆ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಯಾಕಂದರೆ ನಾನು ಒಬ್ಬ ನಾನ್ ಡ್ಯಾನ್ಸರು, ಆದ್ರೂ ನನಗೆ ಎಷ್ಟು ಕಷ್ಟ ಅಂತ ಅನ್ನೋವಂಥದ್ದು ಇಲ್ಲಿರೋ ಎಲ್ಲ ಹೆಗಲುಗಳಿಗೂ ಕೂಡ ಅದು ಸೇರಬೇಕು. ಅಧ್ಯಕ್ಷ ನೋಡಿ, ಒಂದು ಸಿನಿಮಾಗೆ ಏನು ಪವರ್ ಇರುತ್ತೆ ಅಂತ ಅನ್ನೋದಕ್ಕೆ, ನನ್ನನ್ನು ಭದ್ರವಾಗಿ ಒಬ್ಬ ಹೀರೋ ಆಗಿ ಮಾಡಿದಂಥ ಸಿನಿಮಾ ಅಧ್ಯಕ್ಷ. ಉಪಾಧ್ಯಕ್ಷ ಒಬ್ಬ ಹೊಸ ಹೀರೋನ ಹುಟ್ಟಾಕಿದಂಥ ಸಿನಿಮಾ. ಇದೆಲ್ಲನೂ ಕೂಡ ನಾನಾಗಿರಲಿ, ಚಿಕ್ಕಣ್ಣವರಾಗಿರಲಿ, ಅಧ್ಯಕ್ಷ ಅನ್ನೋ ಫ್ರಾಂಚೈಸಿ ಇದೆಯಲ್ಲ, ಅದಕ್ಕೆ ನಾವಿಬ್ಬರೂ ಕೂಡ ಋಣಿಗಳು. ನಾವಿಬ್ಬರೂ ಇವತ್ತು ಖಂಡಿತವಾಗ್ಲೂ ಹೇಳ್ಬೋದು, ಇದು ನಾನು ವಿಶ್ ಮಾಡೋಕ್ಕೆ ಬಂದಿಲ್ಲ, ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ ಬಂದಿದ್ದೀನಿ. ಇದೊಂದು ಯಶಸ್ವಿ ಸಿನಿಮಾ ಕೊಟ್ಟಿರೋದಕ್ಕೆ ಚಿಕ್ಕಣ್ಣವರು ಇವತ್ತಿಂದ ಒಂದು ಯಶಸ್ವಿ ನಾಯಕ ನಟ ಕಂಡುಹಿಡಿದರು. ಈ ಸಿನಿಮಾ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಒಂದು ಅದ್ಭುತವಾದಂಥ ಹೀರೋಯಿನನ್ನು ಸಿನಿಮಾ ರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿರೋ ಅಂಥದ್ದು. ಮತ್ತು ಈ ಥರದ್ದೊಂದು ನೋಡಿ, ಇಲ್ಲಿದ್ದಾರೆ ಹೀರೋ ಇನ್ನೊಬ್ಬರು ಹೀರೋ ಅವರು. ನನಗೆ ಗೊತ್ತು ಎಲ್ಲರೂ ಎಷ್ಟು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಅಂತ. ಅದರ ಪ್ರತಿಫಲ ಇವತ್ತು ಸಿನಿಮಾ ಗೆದ್ದಿದೆ. ಈ ಟೀಮು ಮತ್ತೆ ಮಾಡ್ತಾ ಇರಲಿ. ಉಪಾಧ್ಯಕ್ಷ ಆದಮೇಲೆ ಮತ್ತೆ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಏನಾದ್ರು ಇತ್ತು ಅಂತಂದರೆ ದಯವಿಟ್ಟು ಮಾಡಿ ನಮಗೂ ಸಣ್ಣ ಪಾತ್ರ ಕೊಡಿ. ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಚಿಕ್ಕಣ್ಣ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ. ಈ ಸಿನಿಮಾವನ್ನು ಗೆಲ್ಲಿಸಿದಂಥ ಎಲ್ಲ ಕನ್ನಡಿಗರಿಗೂ, ಎಲ್ಲ ಕನ್ನಡದ ಹೃದಯಗಳಿಗೂ, ಇಡೀ ಟೀಮಿನ ಪರವಾಗಿ ಧನ್ಯವಾದಗಳು. ಮೂವಿ ತುಂಬ ಚೆನ್ನಾಗಿತ್ತು. ಅಂದರೆ ಯಾರು ಉಮಾಪತಿಯವರು, ಚಿಕ್ಕಣ್ಣ ಅವರು, ಮಲಾಯಿಕಾ ಅವರು, ಅನಿಲ್ ಅವರು, ಈ ಇಡೀ ಎಂಟೈರ್ ತಂಡಕ್ಕೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿನ್ನೆ ಮಧ್ಯಾಹ್ನ ನಾವು ಪಿಕ್ಚರ್ ನೋಡೋಕ್ಕೆ ಅಂತ ಮೈಸೂರಲ್ಲಿ ಹೋಗ್ತಾ ಇದ್ದೋ, ಅವಾಗ ಹೌಸ್ಫುಲ್ ಆಗಿತ್ತು ಅಂತಂದು. ಆವಾಗ ಚಿಕ್ಕಣ್ಣ ಅವ್ರ ಹತ್ರ ಮಾತಾಡಿದಾಗ ಹೌಸ್ಫುಲ್ ಆಗಿರೋದು ತುಂಬ ಖುಷಿ ಆಯಿತು. ಇನ್ನೊಂದು ದಿನ ನಮಗೂ ಟಿಕೆಟ್ ಸಿಗದೇ ಇದ್ದರೆ ಇನ್ನೂ ಒಳ್ಳೆಯದೇ. ಇನ್ನು ಹೌಸ್ಫುಲ್ಲಾಗಿ ನಡೀಲಿ. ಮತ್ತು ಏನೊಂದು ಫ್ಯಾಮಿಲಿ ಎಂಟರ್ಟೈನರ್ ಕೊಟ್ಟಿದ್ದಾರೆ ಎಂಟೈರ್ ತಂಡ, ಇವರಿಗೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನು ರಿಯಲ್ ಲೈಫ್ ಕ್ಯಾರೆಕ್ಟರ್ ಏನಿದ್ದಾರೆ ಚಿಕ್ಕಣ್ಣ ಅವರು, ಅದನ್ನು ಈಸ್ ವಿಟ್ಟಿ. ಸೊ ಅದನ್ನು ಮೂವಿಯಲ್ಲಿ ಪೋರ್ಟ್ರೇ ಮಾಡಿದ್ದಾರೆ. ಅವರು ರಿಯಲ್ ಲೈಫ್ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಿದ್ದಾರೆ. ಮತ್ತು ಲಾಟ್ ಆಫ್ ಅದರ್ ಮೂವಿ ಸ್ಪೂಫ್ಸ್ನ ಇದರಲ್ಲೂ ಹಾಕಿದ್ದಾರೆ. ಸೊ ಅದು ವಾಸ್ ವೆರಿ ಎಂಟರ್ಟೈನಿಂಗ್. ಎಂಟೈರ್ ಫ್ಯಾಮಿಲಿಗೆ ಒಂದು ಒಳ್ಳೆಯ ಚಿತ್ರನ ಕೊಟ್ಟಿರೋದಕ್ಕೆ ಎಂಟೈರ್ ತಂಡಕ್ಕೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಉಪಾಧ್ಯಕ್ಷ ಫ್ಯಾಂಟಾಸ್ಟಿಕ್ ಫನ್. ಇವತ್ತಿನ ಆಕ್ಷನ್ ಸಿನಿಮಾಗಳಲ್ಲಿ ಒಂದು ನಕ್ಕು ಸಿನಿಮಾ, ಎಂಟರ್ಟೈನ್ಮೆಂಟು ತುಂಬ ಅದ್ಭುತ ಮಾಡಿದ್ದಮ್ಮ. ವೆರಿ ಗುಡ್, ತುಂಬ ಚೆನ್ನಾಗಿ. ಟೀಮ್ ಇಸ್ ವೆರಿ ಗುಡ್. ನಿರ್ದೇಶಕರು ತುಂಬ ಚೆನ್ನಾಗಿ ಮಾಡಿದ್ರೆ. ಫಸ್ಟು ನೋಡಿದ್ದು ಗೋವಿಂದ ನಮ್ಮಲ್ಲಿ ಅವರೊಂದು ಸಣ್ಣ ಪಾತ್ರ ಮಾಡಿದರು. ಅವರು ಮಾಡಾದ್ಮೇಲೆ ನಾನು ಒಂದು ಕಾಮಿಡಿ ಕಿಲಾಡಿಗಳು ಅಂತ ಒಂದು ಪಿಕ್ಚರ್, ಒಂದು ರಿಯಾಲಿಟಿ ಶೋನ ಪ್ರೊಡ್ಯೂಸ್ ಮಾಡಿದೆ. ಆವಾಗ 2ನೇ ಸಲ ಚಿಕ್ಕಣ್ಣ ಅವ್ರು ನೋಡಿದೆ. ಅವರಲ್ಲಿ ಭಾಳಷ್ಟು ಪ್ರತಿಭೆ ಇದೆ. ಅದು ಇಷ್ಟೊಂದು ವರ್ಷ ತೊಗೊಂತು ಅವ್ರು ಆಚೆ ಬರೋದಕ್ಕೆ. ನ್ಯೂಟನ್ಸ್ 3rd ಲಾ ಥರ ಎವ್ರಿ ಆ್ಯಕ್ಷನ್ ಆ್ಯಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಅವ್ರ ಶ್ರಮಕ್ಕೆ ಉಪಾಧ್ಯಕ್ಷ ಚಿತ್ರ ಒಳ್ಳೆ ಪ್ರತಿಫಲ ಕೊಟ್ಟಿದೆ. ತುಂಬ ಶ್ರಮ ಹಾಕಿದ್ದಾರೆ. ಡ್ಯಾನ್ಸು ತುಂಬ ಫ್ಲೆಕ್ಸಿಬಲಾಗಿ ಮಾಡಿದ್ದಾರೆ. ಮತ್ತು ಈ ಚಿತ್ರದಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮಲಾಯಿಕಾ ಅವರು ಕೂಡ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನೋಸೆಂಟ್ ಕ್ಯಾರೆಕ್ಟರ್ ಅವ್ರಿಗೆ ಸೂಟ್ ಆಗಿದೆ. ಮತ್ತು ಆ್ಯಸ್ ಯೂಶ್ವಲ್ ರವಿಶಂಕರ್ ಸಾರು ಮತ್ತು ಸುಮಾರು ಜನ ಕಲಾವಿದರುಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಯೂಶ್ವಲಾಗಿ ಈ ಥರ ಶೋಸ್ಗೆ ಹೋಗಲ್ಲ, ಬಟ್ ನನಗೆ ಚಿಕ್ಕಣ್ಣ ಅವರು ಪಾಪ ನಾನು ಯಾವುದೇ ಚಿತ್ರಕ್ಕೂ ಕೂಡ ಅವರು ಮೊದಲು ಪ್ರಚಾರ ಮಾಡಿಕೊಡ್ತಾರೆ. ಹಾಗಾಗಿ ಅದೂ ಸೇಮ್ ನ್ಯೂಟನ್ಸ್ 3rd ಲಾನೇ
ಅವ್ರು ನನಗೆ ಪ್ರೀತಿ ತೋರಿಸಿದ್ದಾರೆ, ನಾನು ಅವ್ರಿಗೆ ಪ್ರೀತಿ ತೋರಿಸ್ತೀನಿ. ಇದು ಮತ್ತಷ್ಟು ಬೆಳೀಲಿ ಮತ್ತು ದೊಡ್ಡ ನಾಯಕ ನಟರಾಗಿ ಚಿಕ್ಕಣ್ಣ ಅವ್ರು ಬೆಳೀಲಿ ಅಂತ ಅದೇ ಅವ್ರಿಗೆ ಕೇಳ್ಕೊತೀನಿ. ಥ್ಯಾಂಕ್ ಯು. ಒಂದು ಸಿನಿಮಾದ್ದು ಆಂಟಿಸಿಪೇಷನ್ ಇರ್ತೈತಲ್ಲ, ಅಂದರೆ ಈಗ ಅಧ್ಯಕ್ಷ ಅನ್ನುವಂಥ ಪಿಕ್ಚರ್ ಆಗಲಿ, ಅದರದ್ದು ಒಂದು ಕಥಾವಸ್ತುಗೆ ಲಿಂಕ್ ಮಾಡಿಕೊಂಡು ಉಪಾಧ್ಯಕ್ಷ ಅನ್ನೋ ಒಂದು ಪಿಕ್ಚರ್ ಮಾಡ್ಬೇಕಾದ್ರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರ್ತದೆ, ಆಂಟಿಸಿಪೇಷನ್ ಬಿಲ್ಡ್ ಆಗಿರ್ತೈತಿ. ಅದೆಲ್ಲನೂ ಕೂಡ ಸ್ಯಾಟಿಸ್ಫೈ ಮಾಡ್ತು ಪಿಕ್ಚರು. ಚಿಕ್ಕಣ್ಣ ಅವರು ಇವತ್ತು ಹೀರೋ ಆಗಿಲ್ಲ, ಯಾವತ್ತೂ ಹೀರೋ ಆಗ್ಯಾರವರು, ಎಲ್ಲರೂ ಮನಸ್ಸಿನಾಗ ಅದಾರ. ಸೀರಿಯಲ್ಸ್ ಮಾಡೋ ಟೈಮಿಂದನೂ ನಾನು ಅವರೊಟ್ಟಿಗೆ ಒಂದು ಸೀರಿಯಲ್ನ ಕೆಲಸ ಮಾಡಿದ್ದೆ. ನಾನು ಆವಾಗಿಂದನೂ ನಾವು ಅವರು ಸ್ಕ್ರೀನ್ ಮೇಲೆ ಬರೋದನ್ನ ಕಾಯ್ತಿರ್ತಿದ್ವಿ, ಅವ್ರನ್ನ ಭಾಳ ಖುಷಿಪಟ್ಟು ನೋಡಿದ್ದೀವಿ. ಆ್ಯಂಡ್ ಈ ಸಿನಿಮಾದಲ್ಲೂ ಭಾಳ ಖುಷಿ ಪಡಿಸ್ತಾರೆ. ಅನಿಲ್ ಅವರಿಗೆ ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಸ್ಕ್ರಿಪ್ಟಲ್ಲಿ ಹ್ಯೂಮರ್ ಚಲೋ ಇರ್ತೈತಿ. ಈ ಸಿನಿಮಾಕ್ಕೆ ಡೈಲಾಗ್ಸು ಅವರೇ ಬರೆದಿದ್ದಾರೆ. ಎಂಟೈರ್ ಸಿನಿಮಾ ಎಂಟರ್ಟೈನ್ ಮಾಡ್ಕೊಂಡು ಹೋಗ್ತೈತಿ. ಬರುವಂಥ ಪ್ರತಿಯೊಂದು ಪಾತ್ರನೂ, ಕ್ರಿಸ್ಬು ಅವ್ರ ಪಾತ್ರ ಆಗಿರಲಿ, ಧರ್ಮಣ್ಣ ಅವ್ರ ಪಾತ್ರ ಆಗಿರಲಿ, ಅಲ್ಲಿ ಬರುವಂಥ ಪ್ರತಿಯೊಂದು ಪಾತ್ರನೂ ಕೂಡ ಎಂಟರ್ಟೈನ್ ಮಾಡುತ್ತೆ. ಸಿನಿಮಾ ಶುರುವಿಂದ ಕೊನೆ ತನಕನೂ ನಿಮಗೆ ಎಮೋಷನ್ ಜೊತೆಗೇ ಭಾಳ ಖುಷಿ ಪಡಿಸ್ಕೊತ ಹೋಗುತ್ತೆ. ಆ್ಯಂಡ್ ಚಿಕ್ಕಣ್ಣ ಅವ್ರಿಗೆ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಿರ್ಮಾಪಕರಿಗೆ ಡಬಲ್ ಕಂಗ್ರ್ಯಾಚುಲೇಷನ್ಸ್. ಒಂದೊಂದು ಸಿನಿಮಾ ಅತ್ಯದ್ಭುತವಾದ ಸಿನಿಮಾಗಳನ್ನ ಕೊಡ್ತಾ ಬಂದಿದ್ದಾರೆ. ಆ್ಯಂಡ್ ಸ್ಪೆಷಲ್ ಮೆನ್ಷನ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮೊದಲನೇ ಪಿಕ್ಚರ್ ಹಂಗೆ ಅನಿಸೋದಿಲ್ಲ, ಭಾಳ ಆರಾಮಿದ್ದಾರೆ ಸ್ಕ್ರೀನ್ನಾಗ, ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಚಿಕ್ಕಣ್ಣ ಅವರ ಜರ್ನಿ ಇದು ಮತ್ತೊಂದು ಜರ್ನಿ ಶುರುವಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ವಿ ಆಲ್ವೇಸ್ ಸೆಲೆಬ್ರೇಟೆಡ್ ಹಿಮ್, ಈಸ್ ಸ್ಟಾರ್ ಆ್ಯಕ್ಟರ್. ಈ ಚೀಕ್ ಬೋನ್ಸ್ ಎಲ್ಲ ಇನ್ನೂ ನೋವು ಬರ್ತಾ ಇದೆ, ಎಷ್ಟೋ ವರ್ಷಗಳಾದ್ಮೇಲೆ ನಕ್ಕಿದ್ದೀವಿ. ಅಂದರೆ ಎಲ್ಲ ಬರೀ ಸೀರಿಯಸ್ ಪ್ಯಾಟರ್ನ್ ಆಫ್ ಸಿನಿಮಾ ಅಂತ ಬರ್ತಾ ಇರಬೇಕಾದ್ರೆ ಇದೊಂದು ಟೋಟಲ್ ಎಂಟರ್ಟೈನ್ಮೆಂಟ್, ಥರೋ ಎಂಜಾಯ್ಮೆಂಟ್. ಫ್ರಮ್ ಟೈಟಲ್ ಕಾರ್ಡಿಂದ ಹಿಡಿದು ಎಂಡ್ ಕಾರ್ಡ್ವರೆಗೂ ಯು ವಿಲ್ ಆಲ್ವೇಸ್ ಬಿ ಸ್ಮೈಲಿಂಗ್. ಎಸ್ಪೆಷಲಿ ಅನಿಲ್ ರೈಟಿಂಗಿಗೆ ಆಲ್ರೆಡಿ ಹಿ ಹ್ಯಾಸ್ ಪ್ರೂವ್ಡ್ ಇಸ್ ರೈಟಿಂಗ್. ಅದ್ರ ಜೊತೆ ಇದರಲ್ಲಿ ಒನ್ ಲೈನರ್ಸು ಮತ್ತು ಅಧ್ಯಕ್ಷನಿಗೆ ಉಪಾಧ್ಯಕ್ಷನಿಗೆ ತಂದಿರೋ ಲಿಂಕ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿದೆ. ಅಂದರೆ ಒಂದೊಂದು ಕ್ಯಾರೆಕ್ಟರ್ಗೂ ಅದರದೇ ಆದಂಥ ಒಂದು ಪ್ರತಿಯೊಂದು ಮೋಡಲ್ಲೂ ಒಂದೊಂದು ಕ್ಯಾರೆಕ್ಟರ್ನು ಬಂದು ನಗಿಸ್ತಾ ಹೋಗುತ್ತೆ. ಎಸ್ಪೆಷಲಿ ನಮ್ಮ ಚಿಕ್ಕು ಅವರು ಪ್ರಮೋಷನ್ ತೊಗೊಂಡಿರೋದು ನಾಯಕ ನಟರಾಗಿ, ಅದು ತುಂಬ ಖುಷಿ. ಯಾಕೆಂದರೆ ಚಿಕ್ಕಣ್ಣ ಅವರು ನಾನು ಗೋವಿಂದ ಅನ್ಮ ಸಿನಿಮಾಯಿಂದ ನೋಡಿದ್ದೀನಿ, ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಲೆವೆಲಿಗೆ ಬರೋದಕ್ಕೆ. ಮತ್ತು ಎಲ್ಲ ಇಂಡಸ್ಟ್ರಿಯ ಪ್ರತಿಯೊಬ್ಬರ ಜೊತೆನೂ ಅದೇ ಬಾಂಧವ್ಯ ಚಿಕ್ಕು ಮೇಂಟೈನ್ ಮಾಡ್ತಾರೆ. ಈ ಕಡೆ ಉಮಾಪತಿ ಸರ್ ಆ ಕಡೆ ಆ್ಯಕ್ಷನ್ ಸಿನಿಮಾಗಳಿಗೂ ಸೇರಿ ಈ ಥರ ಒಂದು ಕಾಮಿಡಿ ಸಿನಿಮಾಗಳಿಗೂ ಸೇರಿದಂಗೆ ತುಂಬ ಚೆನ್ನಾಗಿ ಅವರು ಪ್ರಮೋಟ್ ಮಾಡಿದ್ದಾರೆ. ಆ್ಯಂಡ್ ಹೀರೋಯಿನ್ UP ಅವರಿಗೆ ಗುಡ್ ಲಕ್. ಅನಿಲ್, ಧರ್ಮಣ್ಣ, ಕರಿಸುಬು ಸರ್ ಎಲ್ಲರೂ ಚಿಂದಿ ಉಡಾಯಿಸಿದ್ದಾರೆ. ನನ್ನ ಪ್ರಕಾರ ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ 24/7 ಲಾಫಿಂಗ್ ರಿವರ್ಟ್ ಆಗುತ್ತೆ. ಆಲ್ರೆಡಿ ವಿಜಯೋತ್ಸವ ಅಂತ ಏನು ಹೇಳ್ತಿದ್ದಾರೆ, ಇದು ಶತಮಾನೋತ್ಸವ ಆಚರಿಸಲಿ ಅಂತ ಐ ವಿಶ್ ದೆಮ್ ಗುಡ್ ಲಕ್. ಗಿಂತ ಮೀರಿ ಅದ್ಭುತವಾಗಿದೆ ಅಂತ ಹೇಳ್ತೀನಿ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ. ಬರೋವಂಥ ಪ್ರತಿಯೊಂದು ಪಾತ್ರನೂ ಇವ್ರು ಯಾರೋ ಹೆದರ್ಸಕ್ಕೆ ಬರ್ತಾರೆ ಅಂತ ನಾವು ಅಂದ್ಕೊಳ್ತೀವಿ, ಅವ್ರು ನಗಿಸ್ಬಿಟ್ಟು ಹೋಗ್ತಾರೆ. ಇವ್ರು ಯಾರೋ ಡ್ಯಾನ್ಸ್ ಮಾಡೋಕ್ಕೆ ಬರ್ತಾರೆ ಅಂದ್ಕೊಳ್ತೀವಿ, ಅವರು ನಗಿಸ್ಬಿಟ್ಟು ಹೋಗ್ತಾರೆ. ಹೀರೋಯಿನ್ ಕೇವಲ ಮುದ್ದಾಗಿರ್ತಾಳೆ ಅಂತ ಅಂದ್ಕೊಳ್ತೀವಿ, ಆಕೆ ಪಾತ್ರನೂ ನಗಿಸ್ಬಿಟ್ಟು ಹೋಗುತ್ತೆ. ಈ ರೀತಿ ಸಿನಿಮಾ ಪೂರ್ತಿ ಈ ಕಂಟೆಂಟ್ ಕೊನೆಯವರೆಗೂ ಜನ ಹೊಟ್ಟೆ ಹುಣ್ಣಾಗೋಷ್ಟು ನಗ್ತಾರೆ. ಈ ಸಿನಿಮಾಗೆ ನಾನು ತುಂಬ ಕನೆಕ್ಟ್ ಆಗಿದೆ ಬೇರೆ ರೀತಿಯಲ್ಲಿ. ಕಾರಣ ನನ್ನ ಅಣ್ಣ ನನ್ನ ಕುಟುಂಬದಲ್ಲಿ ಒಬ್ಬ ಕಾಮಿಡಿಯನ್ ಆಗಿ ಅಣ್ಣನ 100ನೇ ಸಿನಿಮಾದಲ್ಲಿ, ಮೊದಲನೇ ಸಿನಿಮಾದಲ್ಲಿ ನಾಯಕನಾಗಿ ಅಣ್ಣ ಆ್ಯಕ್ಟ್ ಮಾಡುವಾಗ ಅಣ್ಣನಿಗಿದ್ದಂಥ ಒಂದು ಡೆಡಿಕೇಶನ್ನು, ಅವನು ಪಟ್ಟಂಥ ಪರಿಶ್ರಮ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಜನ ಅಣ್ಣನ ಒಬ್ಬ ಕಾಮಿಡಿಯನ್ ಆಗಿ ಹೀರೋ ಆದಮೇಲೆ ಯಾವ ಥರ ಸ್ವೀಕರಿಸಿದ್ದಾರೆ ಅನ್ನೋದು ಕೂಡ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಸೊ ಮತ್ತೆ ಹಿಸ್ಟ್ರಿ ರಿಪೀಟ್ ಆಗಬೇಕು ಅಂತ ನನಗೆ ಆಸೆ. ಇವತ್ತಿನ ಉಪಾಧ್ಯಕ್ಷರು ನಾಳೆ ಅಧ್ಯಕ್ಷರಾಗೋ ರೇಂಜಿಗೆ ಸಿನಿಮಾ ಮಾಡಿದ್ದಾರೆ. ಉಮಾಪತಿ ಸರು, ನನ್ನ ಡೈರೆಕ್ಟ್ರಿಗೆ, ಎಲ್ರಿಗೂ ನಾನು ತುಂಬ ಹೃದಯದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಹುಡುಗಿ ಕೂಡ ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾಳೆ, ಹೀರೋಯಿನ್ನು. ಜಾಸ್ತಿ ಹೀರೋಗಳು, ಕಲಾವಿದರು, ಹೀರೋಯಿನ್ಗಳು ಕನ್ನಡದಲ್ಲಿ ಹೆಚ್ಚೆಚ್ಚು ಸಿನಿಮಾಗಳು ತಯಾರಾಗಲಿ, ಜನರನ್ನ ಎಂಟರ್ಟೈನ್ ಮಾಡೋದರಲ್ಲಿ ಇದು 100%, 100ಕ್ಕೆ 100% ಮಾರ್ಕ್ಸ್ ಕೊಡ್ಬೋದು ಈ ಸಿನಿಮಾ. ಅಷ್ಟು ಅದ್ಭುತವಾಗಿದೆ. ಚಿಕ್ಕಣ್ಣವ್ರು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಓ ಮೈ ಗಾಡ್, ಸರ್ಪ್ರೈಸಿಂಗ್ ಎಲಿಮೆಂಟ್ ಅಂತ ಉಪಾಧ್ಯಕ್ಷರ ಸಿನಿಮಾದಲ್ಲಿ ಏನಾದ್ರು ಇದ್ದರೆ ಅದು ಫೈಟ್. ಚಿಕ್ಕಣ್ಣವ್ರು ನಗಿಸ್ತಾರೆ ಅಂತ ಎಲ್ಲರಿಗೂ ಗೊತ್ತಿತ್ತು, ಆದರೆ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನಾಯಕಿ ಆವಾಗವಾಗ ಸುಮ್ಮನೆ ತಮಾಷೆಗೆ ಹೇಳಿರ್ಬೋದು, ಶಾರುಖ್ ಖಾನ್ ಅಂತನೋ, ಗಣೇಶ್ ಅಂತನೋ, ಯಶ್ ಅಂತನೋ
ಸಮ್ಟೈಮ್ಸ್ ಒಳ್ಳೆ ಡ್ಯಾನ್ಸರ್ ಆಗಿ ಕಾಣ್ತಾರೆ. ಅದೊಂದು ಹೆಸರನ್ನ ನೀವು ಹೇಳೋದು ಮರ್ತ್ಬಿಟ್ರಿ. ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಎಂಟೈರ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ಒಳ್ಳೇದಾಗಲಿ, ಒಳ್ಳೆ ಯಶಸ್ಸನ್ನು ಈ ಸಿನಿಮಾ ಸಿಗಲಿ. ಕರಿಸುಬ್ಬು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಮೋಷನ್ ಸೀನಲ್ಲಿ ಅವರು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಅವ್ರನ್ನೂ ಚೆನ್ನಾಗಿ ನಿರ್ದೇಶಕರು ಬಳಸ್ಕೊಂಡಿದ್ದಾರೆ. ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ, ಗುಡ್ ಲಕ್. ವಿತರಕನಾಗಿ ನಾನು ಭಾಳ ಖುಷಿಯಿಂದ ಇದ್ದೀನಿ. ಏಕೆಂದರೆ ಯಾವುದೇ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಥಿಯೇಟ್ರ್ ಎನ್ಕ್ವೈರಿಗಳಿರ್ಬೋದು, ಇನ್ನೊಂದು ವ್ಯಾಪಾರ, ಇವತ್ತು ಬರೀ ವ್ಯಾಪಾರ ಮಾತ್ರ ಮಾತಾಡ್ತೀನಿ. ಯಾಕೆಂದರೆ ವಿತರಕನಾಗಿ ನಾನು ನಿಮಗೆ ಸವಿಸ್ತಾರವಾಗಿ ಹೇಳಬೇಕಾಗ್ತದೆ. ಉಪಾಧ್ಯಕ್ಷ ಸಿನಿಮಾ ನಾವು ಪ್ರೀ ರಿಲೀಸು ಒಂದು ಅರ್ಧ ಭಾಗ ಮಾತ್ರ ದಡ ತಲುಪಿದ್ವಿ. ದೇವ್ರ ದಯೆಯಿಂದ, ಜನಗಳ ಆಶೀರ್ವಾದದಿಂದ ಹಾಗೂ ಇಂಡಸ್ಟ್ರಿಯ ಸಪೋರ್ಟಿಂದ ನಾವು ಇವತ್ತು ಏನು 3 ದಿವಸ ಕಳೆದು ಇವತ್ತು 4ನೇ ದಿವಸಕ್ಕಿದ್ದೀವಿ. ಒಂದು ಒಳ್ಳೆ ದಡ ಸೇರಿ ಇನ್ನೊಂದಷ್ಟು ಕಿಲೋಮೀಟ್ರ್ ದೂರದಲ್ಲಿ ಮುಂದಕ್ಕೆ ಬಂದಿದ್ದೀವಿ. ಸೊ ಹಂಗಾಗಿ ಭಗವಂತ ನಮಗೆ ಆಶೀರ್ವಾದ ಮಾಡಿದ್ದಾನೆ, ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ. ಸೊ ಇದೇ ರೀತಿ ಉಪಾಧ್ಯಕ್ಷ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಯಾಕಂದರೆ ಪೈರಸಿ ಇನ್ನೊಂದು ನಮ್ಮ ಚಿಕ್ಕಣ್ಣವರು ನಿದ್ದೆ ಬಿಟ್ಬಿಟ್ಟಿದ್ದಾರೆ, ಊಟನೂ ಬಿಟ್ಟಿದ್ದಾರೆ. ನನಗೆ ಕಳಿಸ್ತಾ ಇರ್ತಾರೆ, ಅಪ್ಪಾಜಿ ಪೈರಸಿ ಇಷ್ಟ ಆಯ್ತಂತೆ, ಅಷ್ಟಾಯ್ತಂತೆ ಅಂತ. ದಯವಿಟ್ಟು ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಯಾವುದೇ ಕದ್ದು ತಿನ್ನೋದು ಮಜಾ ಇರ್ತದೆ, ಬಟ್ ಕದಿಯವರೆಲ್ಲ ಕಳ್ಳರಾಗೇ ಇರ್ತಾರೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಾವೇನು ಬೇರೆಯವ್ರ ರೀತಿ 500,000 ರೂಪಾಯಿ ಟಿಕೆಟ್ ಇಟ್ಟಿಲ್ಲ, ಭಾಳ ಕಡಿಮೆ ಮೊತ್ತದ ಟಿಕೆಟ್ ಇಟ್ಟಿದ್ದೀವಿ. ಪೈರಸಿ ಮಾಡೋವಂಥವ್ರು ಹೇಳಿದ್ರೆ ಅವ್ರಿಗೂ ಬೇಕಾದ್ರೆ ಒಂದು ಸ್ಕ್ರೀನ್ ವ್ಯವಸ್ಥೆ ಮಾಡೋಣ, ಈ ಸಿನಿಮಾ ಕಳ್ಳರು ಅಂತೇಳಿ ಅವ್ರಿಗೇನೆ ಒಂದು ಇದು ಮಾಡ್ಕೊಳ್ಳೋಣ. ಯಾಕೆಂದರೆ ಸಾಕಷ್ಟು ಜನ ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ, ವರ್ಷಾನ್ಗಟ್ಲೆ. ನಾವೆಲ್ಲ ಅವಾಗ ಹೋಗ್ಬೋದು, ಬಟ್ ಇವ್ರುಗಳೆಲ್ಲ ಇವ್ರ ಜೀವನನೇ ಮುಡುಪಿಟ್ಟು ಈ ಸಿನಿಮಾನ ಮಾಡಿದ್ದಾರೆ. ದಯವಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ಳೋದಿಷ್ಟ, ನಿಮ್ದು ಯಾವುದೋ ಒಂದು ಚಿಕ್ಕ ಫೋನಲ್ಲಿ ಒಬ್ಬರು ಭವಿಷ್ಯನ ಹಾಳು ಮಾಡಿಬಿಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇದೊಂದು ನನ್ನ ಮನವಿ. ಹಾಗೆ ಉಪಾಧ್ಯಕ್ಷ ಸಿನಿಮಾಕ್ಕೆ ಯಾರ್ಯಾರು ಆಶೀರ್ವಾದ ಮಾಡಿದ್ರಿ ಹಾಗೂ ಸಹಕಾರ ಮಾಡಿದ್ರಿ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ರಾಜಶೇಖರ್ ಅಂತ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಮಾಧ್ಯಮದವ್ರಿಗೂ, ಏನಕ್ಕೆ ಅಂದರೆ ನಮ್ಮ ಜೊತೆ ತುಂಬ ಸಪೋರ್ಟಾಗಿ ನಿಂತಿದ್ದೀರಾ ಕೂಡ ಪ್ರತಿ ಹಂತದಲ್ಲೂ. ಈ ಒಂದು ಉಪಾಧ್ಯಕ್ಷ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿದ್ದೀವಿ ಅಲ್ವಾ ಅಪ್ಪಾಜಿ? ಯಾಕೆಂದರೆ ಅವ್ರು ಹೇಳಿದ್ರೆ ಮಾತ್ರ ಅದು ಫುಲ್ಫಿಲ್ ಆಗೋದು. ಮೊದಲಿಗೆ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಆಮೇಲೆ ಯಾರ್ಯಾರು ಬಂದಿದ್ದೀರಾ ಎಲ್ರಿಗೂ ತುಂಬ ಹೃದಯದ ಥ್ಯಾಂಕ್ಸ್ ಹೇಳ್ತಾ, ಆಮೇಲೆ ಪ್ರತಿ ಹಂತದಲ್ಲೂ ಯಾವುದೇ ಪ್ರಮೋಷನ್ ಅಂದರೂ ನಮಗೊಂಚೂರು ಐಡಿಯಾಗಳು ಸ್ವಲ್ಪ ಕಡಿಮೆನೇ ಇರುತ್ತೆ. ಬಟ್ ಅದರಲ್ಲಿ ಪಂಟ್ರು ಅಂದರೆ ನಮ್ಮ ಮದಗಜ ಮಹೇಶ್ ಅವರು ಪ್ರತಿ ಹಂತದಲ್ಲೂ ನಮ್ಮ ಸಿನಿಮಾ ಜೊತೆಗೆ ನಿಂತ್ಕೊಂಡ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನಮ್ಮಂಗೆ ಸ್ವಲ್ಪ ಐಡಿಯಾ ಇಲ್ದಾದ್ರೆ ಎಲ್ಲ ಸಿನಿಮಾದವ್ರಿಗೂ ಕೊಡ್ರಿ, ಎಲ್ಲನೂ ರೀಚ್ ಆಗಲಿ. ನಿಜವಾಗ್ಲೂ ಇವತ್ತು ಖುಷಿ ಆಗ್ತಿದೆ ಆನೆಸ್ಟ್ಲಿ ಹೇಳೋದು. ಯಾಕಂದರೆ ಇದು ಸುಮ್ಮನೆ ನಾವು ಎಲ್ಲ ಹೇಳ್ತಾರಲ್ಲ ಹೇಳಬೇಕು ಅಂತ ಹೇಳ್ತಿಲ್ಲ. 3ನೇ ದಿನಕ್ಕೆ ಉಪಾಧ್ಯಕ್ಷನ ವಿಜಯೋತ್ಸವ ಅಂತ ಹಾಕೊಂಡಿದ್ದೀವಿ. ಇದಕ್ಕೆ ಮುಖ್ಯವಾಗಿ ಕಾರಣ ನಮ್ಮ ಕನ್ನಡದ ಜನತೆ. ಯಾಕಂದರೆ ಅಷ್ಟು ದೊಡ್ಡ ಮಟ್ಟಕ್ಕೆ ನೋಡ್ತಿದ್ದಾರೆ. ಎಲ್ಲ ಹೆಂಗಸರುಗಳು, ನಾವು ಥಿಯೇಟ್ರ್ ವಿಸಿಟ್ ಹೋದಾಗ ಹೆಂಗಸರು, ವಯಸ್ಸಾಗಿರೋರು, ಮಕ್ಕಳು ಎಲ್ಲರೂ ಬಂದು ಹೋದಾಗ ಅವ್ರು ಹೆಂಗೆ ಅಂತಾರೆ ಅಂದರೆ, ಅಯ್ಯೋ ನಿಂಗೆ ಒಳ್ಳೇದಾಗ್ಲಪ್ಪ ಅಂತ ಅರಸ್ತಿದ್ದೀರಾ. ನಿಜವಾಗ್ಲೂ ಇಲ್ಲಿಂದನೇ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ತುಂಬ ಜನ ತುಂಬ ಮಾತಾಡಿದ್ದಾರೆ ನಮ್ಮ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಆದರೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ, ಏನೂ ಮಾರ್ಕೆಟ್ ಇಲ್ಲದೆ ಇದ್ದರು, ಮಾರ್ಕೆಟ್ ಏನು ಅಂತ ಗೊತ್ತಿಲ್ಲದೆ ಇದ್ದರು, ಫಸ್ಟ್ ಟೈಮು ಧೈರ್ಯ ಮಾಡಿ ಕೋಟ್ಯಾಂತರ ರೂಪಾಯಿ ಆಗೋಕ್ಕೆ ಮೀಟ್ರ್ ಬೇಕು. ಆ ಮೀಟ್ರು ನಮ್ಮ ಬಂಡೆ ಹೊಡಿಯೋ ಪ್ರೊಡ್ಯೂಸರ್ಗೆ ಐತೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ. ಇಲ್ಲ ಸೀರಿಯಸ್ಸಾಗಿ ನಾನು, ಯಾಕೆಂದರೆ ಅದು ನಿಜವಾಗ್ಲೂ ಅದಕ್ಕೆ ತುಂಬ ಧೈರ್ಯ ಬೇಕು. ನಾನು ಅವ್ರು ಇದ್ದಾರೆ ಅದು ಇದು ಅಂತ ಹೇಳ್ತಿಲ್ಲ. ಇವತ್ತೇನು ನಮ್ಮ ಸಿನಿಮಾ ಸಕ್ಸಸ್ಸು ಅದೆಲ್ಲ ನೋಡ್ತಾ ಇದ್ದೀವಿ, ಅದನ್ನು ಅವ್ರು ಅವತ್ತೇ ನೋಡಿದರು. ಇಲ್ಲ ಚೆನ್ನಾಗಾಗುತ್ತೆ, 100% ಗೆಲ್ಲುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಇದು ಸಕ್ಸಸ್ ಮೀಟ್ ಅಲ್ಲ, ಇದು ಸೆಲೆಬ್ರಿಟಿ ಶೋ. ಹಂಗಾಗಿ ಇನ್ನೊಂದು ಸಲ ನಾವು ಸಕ್ಸಸ್ ಮೀಟ್ ಮಾಡಿ ನಮ್ಮ ಎಲ್ಲ ತಂಡದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನಿಮ್ಮ ಸಪೋರ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿರಲಿ. ಥ್ಯಾಂಕ್ ಯು ಸೋ ಮಚ್. Hey, hey.